ಆದ್ರೂ ಜನ ಬೆಂಬಲ ಕೊಟ್ಟು ಅವರಿಗೆ ಹೆಚ್ಚು ಬಹುಮತಗಳಿಂದ ಗೆಲ್ಲಿಸಿದ್ರು. ಆಗಲಿಂದ ಈಚೆಗೆ ಅವರು ಮನೆ ಮನೆಗೂ ಭೇಟಿ ಮಾಡಿ ಆಟೋ ಚಾಲಕರಾಗಲಿ, ಬೇರೆ ಬಡಗರಿಗಾಗಲಿ, ರೈತರಿಗಾಗಲಿ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಯಾವ ಥರ ಅನುಕೂಲ ಮಾಡ್ತಾಯಿದ್ದಾರೆ ಅಂದರೆ, ಆಟೋ ಚಾಲಕರಿಗೆ 5,000 ಕೊಟ್ಟು ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಅವರಿಗೆ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಡವರಿಗೆ ಮನೆ ಮನೆಗೆ ಹೋಗಿ ಕಷ್ಟ ಸುಖ ಹಂಚ್ಕೊತಾ ಇದ್ದಾರೆ. ಓದೋ ಹುಡುಗರಿಗೆ ಆ ವಿದ್ಯಾಭ್ಯಾಸದ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದಾರೆ. ಈ ಥರ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ಪ್ರದೀಪ್ ಈಶ್ವರ್ ಶಾಸಕರಾದ ಮೇಲೆ ಈ ಚಿಕ್ಕಬಳ್ಳಾಪುರ ಕ್ಷೇತ್ರ ಜಾಸ್ತಿ ಇಂಪ್ರೂವ್ ಆಗ್ತಾ ಇದೆ. ಇನ್ನು ಮುಂದೆ ಅವರು ಬೆಳವಣಿಗೆ ಯಾವ ಥರ ಇದೆ ಅಂತಂದ್ಬಿಟ್ಟು ಒಂದು ವರ್ಷದಲ್ಲೇ ನಾವು ಬೆಳವಣಿಗೆ ಕಾಣ್ತಾ ಇದ್ದೀವಿ. ಆಮೇಲೆ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ 2 ವರ್ಷ ಅಂತಂದ್ಬಿಟ್ಟು ಸಿದ್ದರಾಮಯ್ಯ ಸರ್ ಅವರು ಇವರೆಲ್ಲನೂ 2,2 ಸಾವಿರ ಅಂತಂದ್ಬಿಟ್ಟು ಮಾಡಿದ್ರು. ಸುಮಾರು ಜನಗಳಿಗೆ ಕೆಲವ್ರಿಗೆ ಬಂದಿಲ್ಲ ಅಂತಾರೆ. ಅದು ನಿಧಾನವಾಗಿ ಅಷ್ಟು ಬೇಗ ಒಂದೇ ಸಲ ಎಲ್ರಿಗೂ ಅಮೌಂಟ್ ಅಡ್ಜಸ್ಟ್ ಆಗದೇ ಇದ್ರೂ ಹಂತವಾಗಿ ಅವರಿಗೆ ಸೇರ್ತಾ ಇದೆ. 2,2 ಸಾವಿರ ಜೀವನಕ್ಕೆ ತಿಂಗಳು ಬೀಳ್ತಾ ಇದೆ. ಇದರಿಂದ ಕಾಂಗ್ರೆಸ್ ಸರ್ಕಾರ ಅವರಿಗೆ ಬಡಬಗರಿಗೆ ಅನುಕೂಲ ಆಗ್ತಾ ಇದೆ. ವಿದ್ಯಾಭ್ಯಾಸಕ್ಕೆ ಅವರ ಗುಣಮಟ್ಟಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಕಾಣ್ತಾ ಇದೆ. ಆದ್ದರಿಂದ ಈ ಸರ್ಕಾರ ಚೆನ್ನಾಗಿದೆ. ಪ್ರದೀಪ್ ಈಶ್ವರ್ ಇನ್ನೂ ಉತ್ತಮವಾದ ಕೆಲಸ ಮಾಡಬೇಕು ಸರ್. ಅವರು ಬಂದ ಮೇಲೆ ಈ ಆಂಬುಲೆನ್ಸು ಒಂದು 10 ಆಂಬುಲೆನ್ಸ್ ಬಿಟ್ಬಿಟ್ಟು ಎಲ್ಲ ಅನುಕೂಲ ಆಗಿದೆ ನೈಟ್ಗೆ ಹಾಸ್ಪಿಟ್ಲಿಗೆ ಹೋಗೋರಿಗೆ. ಆಮೇಲೆ ಆಟೋ ಚಾಲಕರಿಗೆ ಅವರೆಲ್ಲ ಕಷ್ಟ ಸುಖ ಬಿಟ್ಟು ಅವರಿಗೆಲ್ಲ ವಿದ್ಯಾಭ್ಯಾಸಕ್ಕೆ ಅವ್ರಿಗೆ ಅನುಕೂಲ ಆಗಿದೆ. ರೈತರಿಗೆ ಅವ್ರ ಬಗ್ಗೆ ಕಾಳಜಿ ವಹಿಸಿ ಮನೆ ಮನೆಗೂ ಭೇಟಿ ಮಾಡಿ ಅವ್ರಿಗೂ ಸ್ವಲ್ಪ ಅನುಕೂಲ ಆಗ್ತಾ ಇದೆ. ಇನ್ನೂ ಮುಂದೆ ಅಭಿವೃದ್ಧಿ ಮಾಡ್ತಾರೆ ಅಂತ ವಿಶ್ವಾಸ ಜನಗಳಿಗೆ ಗೊತ್ತಾಗ್ತಾ ಇದೆ. ಮಾಡ್ತಾರೆ ಅಂತ ಜನಗಳಿಗೆ ನಂಬಿಕೆ ಬಂದಿದೆ ಸರ್. ಅದು ಅವರು ಒಂದು ಬಡತನ ಕುಟುಂಬದಲ್ಲಿ ಹುಟ್ಟಿ ಅವರು ಒಬ್ಬ ರೈತನಾಗಿ ಬಂದು ಎಲ್ಲರನ್ನೂ ಬೆಣ್ಣೆಬ್ಬಿಸಿ ನಾನಿದ್ದೀನಿ, ಪರವಾಗಿಲ್ಲ, ನಿಮ್ಮ ಕಷ್ಟ ಸುಖ ಏನು ಅಂತಂದು ವಿಚಾರಿಸ್ರೆ ಅದು ಒಂದು ರೈತರಿಗೆ ಒಂದು ಹೆಮ್ಮೆ ವಿಚಾರ. ಅಂಥ ಶಾಸಕರು ಯಾರು ಇದುವರೆಗೂ ಮಾಡಿಲ್ಲ, ಅವರು ಮಾಡ್ತಾ ಇದ್ದಾರೆ. ಮುಂದೆ ಅವರಿಗೆ ಒಂದು ಭವಿಷ್ಯ ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು ಜನ ಒಂದು ಅನಿಸಿಕೆ ಇದೆ ಸರ್. ಅವರು ನಮ್ಮ ಚಿಕ್ಕಬಳ್ಳಾಪುರ ಇದರಲ್ಲಿ ಹಿಂಗೆ ಬೆಳವಣಿಗೆ ಮಾಡಿ ಮುಂದೆ ಈ ಥರನೇ ಬೆಳವಣಿಗೆ ಮಾಡ್ತಾಯಿದ್ರೆ ಮಕ್ಕಳಿಗಾಗಲಿ, ವಿದ್ಯಾಭ್ಯಾಸ ಮಾಡೋಕ್ಕಾಗಲಿ, ಬಡಬಗ್ಗರಿಗಾಗಲಿ, ಒಂದು ಬಡ ಕುಟುಂಬ ವರ್ಗದವ್ರಿಗಾಗಲಿ ಈ ಥರನೇ ಸಪೋರ್ಟ್ ಮಾಡ್ತಾಯಿದ್ರೆ ಮುಂದಿನ ಭವಿಷ್ಯದಲ್ಲಿ ಅವರೇ ಒಬ್ಬ ಶಾಸಕರಾಗಿ ಮುಂದೆ ಬರ್ಬೋದು. ಅವ್ರಿಗೆ ಹೆಚ್ಚು ಶ್ರಮ ವಹಿಸಿ ಎಲ್ಲರೂ ದುಡ್ದು ಅಂಥವ್ರನ್ನ ಮೇಲಕ್ಕೆ ತರಬೇಕು ಅಂತ ಎಲ್ಲರ ಆಸೆ ಇದೆ ಸರ್. ಆಟೋ ಚಾಲಕರು ಅವರು ಕಷ್ಟ ಸುಖ ಇದಾದ ಮೇಲೆ ಆಟೋ ಚಾಲಕರು ಅವರ ಜೀವನ ಏನೋ ಈಗ ಸಾಗಿಸ್ಕೊಂಡು ಮಕ್ಕಳನ್ನ ಓದಿಸ್ಕೊಂಡು ಅವರು ವಿದ್ಯಾಭ್ಯಾಸ ಮಾಡಿಸ್ಕೊಂಡು ಒಳ್ಳೆಯ ಒಂದು ಅಭಿಮಾನ ಇಟ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಒಂದು ಗೌರವ ಇಟ್ಕೊಂಡಿದ್ದಾರೆ. ನಮ್ಮ ಶಾಸಕರು ಪರವಾಗಿಲ್ಲ ಅಂತಂದ್ಬಿಟ್ಟು ಎಲ್ಲರನ್ನೂ ಬೆನ್ನು ತಟ್ಟೋ ಕೆಲಸ ಮಾಡ್ತಾಯಿದ್ದಾರೆ ಅಂತಂದ್ಬಿಟ್ಟು ಅವರು ಖುಷಿ ಮಾಡ್ತಾಯಿದ್ದಾರೆ. ಇನ್ನೂ ಹೆಚ್ಚದಾಗಿ ಬೆಳವಣಿಗೆ ಆಗಬೇಕು ಅಂತ ಆಟೋ ಚಾಲಕರಲ್ಲಿ ಅವರು ಮನವಿ ಮಾಡ್ತಾಯಿದ್ದಾರೆ.